ಯಾವೆಲ್ಲ ಧರ್ಮದಲ್ಲಿ ಈ ಪ್ರಾರ್ಥನೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಮುಸಲ್ಮಾನರು ಈ ಪ್ರಾರ್ಥನೆಯನ್ನು ಮಾಡುತ್ತಾರೆ, ಮಾಡಲೇಬೇಕು. ಆ ಪ್ರಾರ್ಥನೆ ಹೀಗಿದೆ: ಸೃಷ್ಟಿಕರ್ತನೇ, ನನ್ನನ್ನು ಆಕ್ರಮಿಸಿದವರಿಗೆ, ನನ್ನನ್ನು ನೋಯಿಸಿದವರಿಗೆ ಕ್ಷಮೆ ನೀಡು ನಾಥ. ನಿಷ್ಕಳಂಕ ಹೃದಯಗಳಿಗಲ್ಲದೆ ಈ ಪ್ರಾರ್ಥನೆಯನ್ನು ಪ್ರಾರ್ಥಿಸಲು ನಿಜಕ್ಕೂ ಅಸಾಧ್ಯ. ತನ್ನಾತ್ಮವನ್ನೇ ನೋಯಿಸಬಾರದೆಂದು ಸಾರುವ ಕುರ್ಆನ್ ಇನ್ನು ಮತ್ತೊಬ್ಬರನ್ನು ನೋಯಿಸಲು ಹೇಳುತ್ತಾ ನೆವರ್. ಇಸ್ಲಾಮಿನಲ್ಲಿ ಭಯೋತ್ಪಾದನೆ ಯಾವತ್ತೂ ಸಲ್ಲದು. ಆದರೆ ಒಬ್ಬಾತ ನಿನ್ನನ್ನು ಕೊಲ್ಲಲು ಬರುವಾಗ ಕೈಕಟ್ಟಿ ಕುಳಿತುಕೊಳ್ಳುವುದಲ್ಲ ಯುಕ್ತಿ. ಅವನನ್ನು ತಡೆಯಬೇಕು. ತಡೆದು ತಿರುಗಿ ಅವನನ್ನು ಕೊಲ್ಲದಿರು. ಆತ ಸೋತನೆಂದು ಅರಿತಾಗ ಅವನಿಗೆ ಕ್ಷಮೆ ನೀಡಿ ಬೀಳ್ಕೊಡುವುದಾದರೆ ನೀನೇ ಪ್ರಪಂಚದ ಮಹಾಶಕ್ತಿ. ತನ್ನೂರಿನಿಂದಲೇ ಹೊರಗೆ ಹಾಕಿ ಕೊಲೆ ಮಾಡಲು ಸಂಚು ರೂಪಿಸಿದ ತನ್ನೂರಿನ ಶತ್ರುಗಳ ಮೇಲೆ ಮುಂದೊಂದು ದಿನ ಜಯ ಸಿಕ್ಕಾಗ ಇನ್ನೇನು ಮುಹಮ್ಮದರು ನಮ್ಮನ್ನು ನಾವು ಮಾಡಿದ ಅಕ್ರಮಕ್ಕಾಗಿ ಕೊಂದೇ ಕೊಲ್ಲುವರೆಂದು ಭಾವಿಸಿದ ಆ ಶತ್ರುಗಳಿಗೆ ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದ ಮಾತೊಂದಿದೆ: ನಿಮ್ಮ ಮೇಲೆ ಯಾವುದೇ ಪ್ರತೀಕಾರವಿಲ್ಲ, ನಿಮ್ಮೆಲ್ಲರನ್ನೂ ನಾನು ಕ್ಷಮಿಸಿದ್ದೇನೆ, ನಿಮಗಿನ್ನೂ ಹೋಗಬಹುದು. ಯಾರದೆಷ್ಟೇ ನಮ್ಮನ್ನು ನೋಯಿಸಿದರೂ ಅವರನ್ನು ಕ್ಷಮಿಸುವ ಗುಣವನ್ನು ಸೃಷ್ಟಿಕರ್ತನು ನಮಗೆ ಕರುಣಿಸಲಿ. ಆಮೇಲೆ